ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾನು ವೀಡಿಯೋ ಹಾಕ್ತಲೇ. ಸ್ವಲ್ಪ ಕಾರಣಾಂತರಗಳಿಂದ ನಾನು ವೀಡಿಯೋಗಳನ್ನ ಹಾಕ್ತಾ ಇರಲಿಲ್ಲ. ಇದು ಒಂದು ದಿನದ ಮಾರ್ನಿಂಗ್ ವ್ಲಾಗು. ಗಿಡಗಳೆಲ್ಲ ಹಾಕಿದ್ನಲ್ಲ, ಅದರಲ್ಲಿ ಸ್ವಲ್ಪ ಎಲ್ಲ ಕಳೆ ಬೆಳ್ಕೊಬಿಟ್ಟಿತ್ತು. ಹಾಗಾಗಿ ಬೆಳಿಗ್ಗೆನೇ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು ಗಿಡಗಳ ಕಡೆನೂ ಗಮನ ಕೊಡ್ದಲೆ, ಹಂಗಾಗಿ ಸ್ವಲ್ಪ ಕಳೆ ಬೆಳ್ಕೊಂಡಿತ್ತು. ಎಲ್ಲದನ್ನು ಒಂದು ಕಡೆಯಿಂದ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗಿಡಗಳು ತುಂಬ ಚೆನ್ನಾಗೇ ಬೆಳ್ಕೊಂಡಿದೆ, ಹೂವೆಲ್ಲ ಬಿಟ್ಟಿದೆ. ಒಂದೊಂದೇ ಪಾಟನ್ನು ನೋಡಿ ನೋಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬೆಳೆದಿದೆ ಅಲ್ಲ ಕಳೆ. ಹಾಗೆ ನಾನು ಸ್ವಲ್ಪ ಮಲ್ಲಿಗೆ ಗಿಡನೂ ಹಾಕಿದ್ದೆ 2 ಬಕೀಟಲ್ಲಿ. ಅದು ಮೊಗ್ಗು ಕೂಡ ಬಿಟ್ಟಿದೆ. ದಿನಕ್ಕೆ ಒಂದು 5ರಿಂದ 6 ಮೊಗ್ಗು ಸಿಗುತ್ತೆ, ತುಂಬಾ ಬಿಡಲ್ಲ. ಹಾಗೆ ಗುಲಾಬಿನೂ ಹಾಕಿದ್ದೀನಿ. ಗುಲಾಬಿನಲ್ಲೂ ಚೆನ್ನಾಗಿ ಮೊಗ್ಗು ಬಿಟ್ಟಿದ್ದಾವೆ. ನಾನು 2 ಥರದ ಗುಲಾಬಿ ಗಿಡ ಹಾಕಿದ್ದೀನಿ. ಒಂದು ಬಿಳಿದು, ಒಂದು ಪೀಚ್ ಕಲರು. ಇದರ ಆಪೋಸಿಟ್ಟಲ್ಲಿ ನಾನು ತುಳಸಿ ಗಿಡ ಮತ್ತು ಒಂದು ಇಟ್ಟಿದ್ದೀನಿ, ಬಸಳೆ ಸೊಪ್ಪಿನ ಗಿಡ. ಈಗ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಾಯಿತು. ಹಾಗೆ ಸ್ವಲ್ಪ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಪರ್ಕೆನಲ್ಲಿ ಗುಡಿಸ್ಕೊಂಡು ಎತ್ತಾಕಿ ಆಮೇಲೆ ನೀರಲ್ಲಿ ತೊಳ್ಕೊಳ್ತೀನಿ. ಇವಾಗ ಪಾಸ್ ಆದ್ಲಲ್ಲ ಅವಳು ನನ್ನ ಮಗಳು ಸಣ್ಣವಳು. ಬಾಗಿಲೆಲ್ಲ ನೀರಲ್ಲಿ ತೊಳ್ಕೊಂಡು ಈಗ ಅಡುಗೆ ಮನೆಗೆ ಬಂದೆ. ನೈಟೆಲ್ಲ ಹಂಗಂಗೆ ಬಿಟ್ಟು ಮಲಗಿದ್ದೆ. ಎಲ್ಲ ತೆಗೆದಿಟ್ಟು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಈಗ ಗ್ಯಾಸನ್ನು ಎಲ್ಲ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕಿ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಳ್ತೀನಿ. ಬೆಳಿಗ್ಗೆ ತಿಂಡಿ ಮಾಡೋಕ್ಕೂ ಮುಂಚೆ ಅಡುಗೆ ಮನೆ ಒಂಚೂರು ಕ್ಲೀನ್ ಆದರೆ ಬೇಗ ಅಡುಗೆಗಳು ಆಗುತ್ತೆ. ಹಾಗೆ ಶೆಲ್ಫ್ ಮೇಲೆಲ್ಲ ನೀಟಾಗಿ ಹಸಿ ಬಟ್ಟೆನಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಹೆಸರು ಕಾಳು ಮತ್ತು ಹುಳಿಕಾಳನ್ನ ನಾನು ಮೊಳಕೆ ಕಟ್ಟಿಟ್ಟಿದ್ದೆ. ಅದರಲ್ಲಿ ಹೆಸರು ಕಾಳನ್ನ ಸ್ವಲ್ಪ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋಕ್ಕೆ ಅಂತ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಇನ್ನು ಅವೆರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರು ಮಾಡ್ಕೋಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂದರೆ ದೋಸೆ ಚಟ್ನಿ. ನಾನು ನೈಟೇ ದೋಸೆಗೆ ರುಬ್ಬಿಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕಲಸಿ ಸೈಡಿಗೆ ಇಟ್ಕೊಂಡು ಈಗ ಚಟ್ನಿ ರೆಡಿ ಮಾಡ್ಕೋಬೇಕು. ನಾನು ಚಟ್ನಿಗೆ ಒಂದು 3 ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಹಾಗೆ ಸ್ವಲ್ಪ ಹುರ್ಗಡ್ಲೆ, ಕಾಯಿ ಸ್ವಲ್ಪ ಹಾಕ್ತೀನಿ, ಹಾಗಾಗಿ ಹುರ್ಗಡ್ಲೆನ ಸ್ವಲ್ಪ ಸೇರಿಸ್ಕೊಳ್ಳೋದು. ಆಮೇಲೆ 2 ಬೆಳ್ಳುಳ್ಳಿ. ಹುರ್ಗಡ್ಲೆನ ನಾನು ಡಬ್ಬಕ್ಕೆ ಹಾಕಿರಲಿಲ್ಲ, ಹಾಗಾಗಿ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಒಂಚೂರು ಹುಣಸೆಹಣ್ಣು ಹಾಕ್ಕೋಬೇಕು. ತುಂಬ ಹಾಕ್ಕೋಕೆ ಹೋಗ್ಬಾರ್ದು, ಒಂಚೂರು ಅಷ್ಟೇ. ಏಕೆಂದರೆ ಮಕ್ಕಳಿಗೆ ನಾವು ಸ್ಕೂಲಿಗೆ ಕೊಟ್ಟು ಕಳಿಸ್ತೀವಲ್ಲ, ಹಾಳಾಗಬಾರ್ದು ಅಂಥೇಳಿ. ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ನಾನು ಚಟ್ನಿ ರುಬ್ಕೊಳ್ತೀನಿ. ಚಟ್ನಿ ರುಬ್ಬೋಕ್ಕೂ ಮುಂಚೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡಿ ಎಲ್ಲದನ್ನು ಅದರ ಜಾಗದಲ್ಲಿ ಇಟ್ಟರೆ ಸ್ವಲ್ಪ ಜಾಗನೂ ಫ್ರೀ ಆಗುತ್ತೆ. ನಮ್ಮದು ಅಡುಗೆ ಮನೆ ಸ್ವಲ್ಪ ಸಣ್ಣದು, ಹಂಗಾಗಿ ಆವಾಗಲೇ ಎತ್ತಿಟ್ಕೊಳ್ತೀನಿ. ಹಾಗೆ ಚಟ್ನಿನೂ ರುಬ್ಕೊಂಡಿದ್ದೀನಿ. ಇದು ಲೈಟ್ರು ನಾನು ಮೀಶೋದಲ್ಲಿ ತರಿಸಿದ್ದು. ಜಸ್ಟು 145ಗೆ ತರಿಸಿದೆ ನಾನು. ಅಂದರೆ ಚಾರ್ಜರ್ ಲೈಟ್ರು ಅದು. ನಾವು ಒಂದು ಸಲ ಚಾರ್ಜ್ ಮಾಡಿದರೆ ಒಂದು 3 to 4 ಡೇಸ್ವರೆಗೂ ನಾವು ಅದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಹಂಚು ಕೂಡ ಕಾಯ್ದಿದೆ, ದೋಸೆ ಹುಯ್ಕೊಳ್ಳೋಣ. ಈಗ ನಮ್ಮ ಜೊತೆ ನಮ್ಮ ಅತ್ತಿಗೆ ಮಗನೂ ಇದ್ದಾನೆ, ಅವನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾನೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಬೇಕು. ನಾನು ದೋಸೆಗೆ ಸ್ವಲ್ಪ ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಈಗ ದೋಸೆನೂ ಆಯಿತು. ಹಾಗೆ ಹಸ್ಬೆಂಡು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಕೊಟ್ಬಿಟ್ಟು ನಾನು ರೂಮ್ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಮಕ್ಕಳು ಎದ್ದಿದ್ದು ಹಂಗಂಗೆ ಬಿಟ್ಟಿದ್ದಾರೆ.
ಒಂದು ಕಡೆಯಿಂದ ಎಲ್ಲದನ್ನು ಕೊಡ್ವಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೆಡ್ಡೆಲ್ಲ ಸರಿ ಮಾಡ್ಕೊಳ್ತೀನಿ. ನಾನು ಬೆಡ್ ಸ್ಪ್ರೆಡ್ಡೆಲ್ಲ 3 ಡೇಸಿಗೆ ಒನ್ಸ್ ಚೇಂಜ್ ಮಾಡ್ತೀನಿ. ಹಾಗೆ ಬೆಡ್ಶೀಟು ನನ್ನ ಮಗಳದ್ದು ಒಂದು ಸ್ವಲ್ಪ ವಾಶಿಗೆ ಹಾಕೋದಿತ್ತು, ಅದನ್ನು ಸಪ್ರೇಟ್ ಎತ್ತಿಟ್ಬಿಟ್ಟು ಇನ್ನೆಲ್ಲದನ್ನು ಮಡಚಿ ಎತ್ತಿಟ್ಕೊಳ್ತೀನಿ. ಈಗ ರೂಮು ಕೂಡ ಕ್ಲೀನಾಗಿದೆ. ಹಾಗೆ ಬೆಡ್ಶೀಟನ್ನು ವಾಶಿಗೆ ಹಾಕಿದ್ದೀನಿ. ಈಗ ನಾನು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಏನು ಕೆಲಸ ಇದೆಯೋ ಅದು ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಆಲ್.